ಸರ್ ಇವತ್ತು ದೂರು ಕೊಡಕ್ಕೆ ರೆಡಿ ಆಗ್ತಾ ಇದ್ರಿ, ಏನು ಹೇಳ್ತೀರಿ ಅಂತ? ಸರ್ ದೂರ ಅಂತಂತಂದರೆ ಇದೊಂದು ಟೇಬಲಲ್ಲಿ ಮುಗಿಸ್ಕೊಳ್ಳೋಣ ಅಂತ ಇರೋದಿದು. ಇದನ್ನು ದೊಡ್ಡದು ಮಾಡಬೇಕು ಅನ್ನೋದು ಏನಿಲ್ಲ. ಯಾವುದೇ ಫ್ಯಾನ್ಸ್ ವಾರ್ಸು ಏನು ಮಾಡೋಷ್ಟೇನಿಲ್ಲ ಇಲ್ಲಿ. ಇದನ್ನು ನಡೆದಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ರಕ್ಷಕ ಪರವಾಗಿ ಬಂದಿದ್ದೀನಿ. ಅವರು ಹೇಳಿದ್ದಾರೆ ಇದು ನನ್ನ ತಮ್ಮ ಇದ್ದಾಗೆ ಅಂತ ಹೇಳಿದ್ದಾರೆ. ಇದನ್ನೇ ಇಲ್ಲಕ್ಕೆ ಸಾಲ್ವ್ ಮಾಡ್ತಿದ್ದಾರೆ. ರಕ್ಷಾ ಕೂಡ ಏನು ನಡೆದಿದೆ ಅದನ್ನು ಅವ್ರು ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಡ್ರ್ಯಾಗನ್ ವಿಚಾರ ಬಂದಾಗ ಆತನಿಗೆ ಭಯ ಪಡ್ತಾವನ ಅಷ್ಟೇ. ಅವ್ನು ನಿಮಗೂ ಗೊತ್ತಿರೋದಿಲ್ಲ ಸರ್, ಅವ್ನು ಸುಪಾರಿ ಕೊಟ್ಟಿರೋದು ಅವೆಲ್ಲ ಸುಳ್ಳು ಸರ್. ಸುಪಾರಿ ಕೊಡೋಕೆ ಎಲ್ಲಿದೆ ಸರ್ ಅವನ ಹತ್ರ ಹಣ ಸರ್? ಪಾಪ ಅವ್ನ ಬ್ಯಾಕ್ಗ್ರೌಂಡ್ ನಿಮ್ಗೆ ಏನು ಸರ್ ಗೊತ್ತು? ಪಾಪ ಅವ್ನು ಬರ್ತಾ ಇರೋ ಕಷ್ಟ. ಅವನು ಒಬ್ಬ ಅಮಾಯಕ ಒಂದು 22 ವರ್ಷದ ಹುಡುಗನ ಬಗ್ಗೆ ಏನೋ ಈ ಥರ ಎಲ್ಲ ಹೇಳ್ತಾರೆ ಸುಪಾರಿ ಕೊಟ್ರಂತ. ಇದು ಏನಾಗಿತ್ತು ಅಂದರೆ ನಾವೆಲ್ಲ ಈ ರೂಮಲ್ಲೇ ಮುಗಿಸ್ಕೊಂಡಿಲ್ಲ, ಸಾಹೇಬ್ರ ಹತ್ರನೇ ಮುಗಿಸ್ಕೊಬೇಕು ಅಂತಿದ್ದು. ಯಾವುದೇ ಕಾರಣಕ್ಕೂ ಈ ಗಲಾಟೆನ ದೊಡ್ಡದು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಲಾಯರ್ ಜಗದೀಶ್ ಅವರಿಂದ ಇದಾಗಿದ್ದು ತಗೊಂಡೋಗಿ ಏನೋ ದೇವಸ್ಥಾನ ಹಿಂದೆ ಹೊಡೆದ್ರು, ಚುಚ್ಚಿದ್ರು, ಇದು ಮಾಡಿದ್ರು. ಅವ್ನು ಬೋಳಿ ಮಗ ಅಂತಾರೆ. ಲಾಯರ್ ಜಗದೀಶ್ ಮನೆಗೂ ಅವ್ರ ಮಗನ ಇದ್ದಾನೆ. ಮಗನು ಮಗಳು ಇನ್ನೊಬ್ರು ಮತ್ತೊಬ್ರು ಇರ್ತಾರೆ ಸರ್. ಹೋಗ್ಬಿಟ್ಟು ಅವರು ಇಂಥ ಸಿಚುವೇಶನ್ಗೆ ಹೋದಾಗ ನಾವು ಯಾರನ್ನ ಅಂದರೆ ಹೆಂಗಾತೈತೆ ಸರ್? ಬಂದರು, ಬೆಂಕಿ ಹಂಚಿದ್ರು, ಬಿಟ್ಟರು. ಇಡೀ ರಾಜ್ಯನ ಎಂಟ್ಕೊಂಡು ಉರಿತೈತೆ. ಬೆಂಕಿ ಹಂಚೋ ಕೆಲಸ ಮಾತ್ರ ಗೊತ್ತು ಲಾಯರ್ ಜಗದೀಶ್ ಅವ್ರಿಗೆ, ಬಿಟ್ಟರೆ ಇದನ್ನು ಆರ್ಸೋ ಬುದ್ಧಿ ಗೊತ್ತಿಲ್ಲ ಅವ್ರಿಗೆ. ನೋಡಿ ಇವತ್ತು ನಾನು ಬಂದಿರೋದು ಇವ್ರದ್ದು ಸಾಲ್ವ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಹೊರತು ನನಗೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಕೂತ್ಕೊಂಡು ನಾನು ದೊಡ್ಡ ಮನುಷ್ಯ ಆಗಬೇಕು ಅಂತ ಬಂದಿಲ್ಲ ಸರ್. ನಾನು ನಡೆದಿರೋದು ಸತ್ಯ. ಏನು ನಡೆದಿದೆಯಾ ರಕ್ಷಕ್ ಅವ್ರು 100% ಅವ್ರು ಹೇಳೋಕೆ ರೆಡಿ ಇದ್ದಾರೆ. ಇವರು ಇದೆ, ಮೀಟಿಂಗ್ ಆಗಿದೆ, ಮಾತುಕತೆ ಆಗಿದೆ, ಎಲ್ಲ ಆತೈತೆ. ಎಲ್ಲ ಇದನ್ನು ಸಾಲ್ವ್ ಮಾಡ್ಕೊಬೇಕು ಅಂತ ಬಂದಿದ್ದೀರಿ ಸರ್. ಅದನ್ನೂ ಆಗಿದೆ. ಫೈನಲ್ ಏನು ನಿರ್ಧಾರ ಮಾಡ್ತೀರಿ? ಕಂಪ್ಲೇಂಟ್ ಕೊಡುವಂಥದ್ದು, ಸಾಲ್ವ್ ಮಾಡ್ಕೊಳ್ಳುವಂಥದ್ದು? ಈಗ ಏನಾಗಿದೆ ಅಂದರೆ ಪ್ರಥಮ್ ಅವರು ಮಗು ಇದ್ದಂಗಿದ್ರು. ಈಗ ಒಬ್ಬರು ಒಂದು ಕುಡಿತಾ ಇದ್ರು, ಬನ್ನು ಕಿತ್ತಾಡಿದ್ರು, ಬೇಕ್ರಿ ಇದು ಏನೋ ಬ್ರೆಡ್ ಕಿತ್ತಾಡಿದ್ರು ಅಂತ ಇದೆಲ್ಲ ಕಾಮಿಡಿಯಿಂದ ನಡೆದಿರೋದಲ್ಲಿ. ಪಾಪ ಇವ್ರು ಇರೋದು, ಪ್ರಥಮ್ ಅವರು ಇರೋದೇ ಈ ತರ ಕಾಮಿಡಿ ಪರ್ಸನ್. ತುಂಬಾ ಚೆನ್ನಾಗಿದೆ. ಪ್ರಥಮ್ ಅವರು ಬೇಕ್ರಿ ರಘವ್ರನ್ನ ಬೇಕ್ರಿ ಬನ್ನು ತಂದಿಲ್ವಾ ಅಂತ ರೇಗಿಸಿದ್ದೆ ಅದಕ್ಕೆಲ್ಲ ಕಾರಣ ಆಯ್ತಾ? ಅವ್ರು ತಮಾಷೆಯಾಗಿ ರೇಗಿಸಿದ್ದೆ ಇದು ಸೀರಿಯಸ್ ಆಗ ಕಾರಣ ಆಯ್ತಾ ಅಂತ? ಈಗ ಮಾಹಿತಿ ಬರ್ತಾ ಇರೋದು ಏನಂತಂದ್ರೆ ಕರೆಕ್ಟಾಗಿ ಏನಂತಂದ್ರೆ 22 ಜನ ಇದ್ರಿ, ಬೇಕ್ರಿ ಬನ್ನು ಕಿತ್ತಾಡಿಲ್ಲ. ಪ್ರಥಮ್ ಅವ್ರು ಕಾಮಿಡಿ ಮಾಡ್ತಾ ಇದ್ರು. ಎಲ್ರಿ ಬೇಕ್ರಿ ಅವ್ರು ಅಂತೀರಾ, ನನಗೇನು ತಂದಿಲ್ಲ ಬೇಕ್ರಿಯಿಂದ ವಸ್ತುಗಳು ಅಂತ ಈ ಮತ್ತು ಅಂದರು ಅಂತ ಹೇಳ್ತಾ ಇದ್ದಾರೆ. ನಾನು ಆ ಸ್ಪಾಟಲ್ಲಿ ಇರಲಿಲ್ಲ. ಅದು ಅಂದಿದ್ರು ಅವ್ರು ಕಾಮಿಡಿಯಾಗಿ ಹೇಳಿರ್ತಾರೆ. ಆಗ ಎಲ್ಲರೂ ಸುತ್ತು 22 ಜನ ನಗದಾಗ ಏನಾಗಿದೆ ಅಂದರೆ ಅವ್ರಿಗೆಲ್ಲ ಒಂಚೂರು ಅವಮಾನ ಆಗಿದ್ದಾಗ ಆಗ ಇದು ಡ್ರ್ಯಾಗನ್ ತೆಗೆದ್ರು ಅಂತ ಹೇಳ್ತಾ ಇದ್ದಾರೆ. ನಾನು ಕಂಡಂಗೆ ನೋಡಿಲ್ಲ. ಬಟ್ ಪ್ರಥಮ್ ಸರ್ ಅಂತೂ ಇಲ್ಲಿ ನಾವು ಮಾತಾಡಿದಾಗ ಇವಾಗೂ ತಾಳ್ಮೆಗೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅಂತಂದರೆ ಅದು ನಾನು ಅವ್ರು ಹೇಳಿರೋ ಪ್ರಕಾರ ಅವ್ರು ಕೊಡಲ್ಲ 90%. ಇದನ್ನು ಸಾಲ್ವ್ ಮಾಡ್ಕೊಬೇಕು ಅಂತ. ಯಾಕಂದರೆ ಕಲಾವಿದರು ಎಲ್ಲರೂ ಇದ್ದಾರೆ, ಅದಕ್ಕೋಸ್ಕರನೇ ಸರ್. ಥ್ಯಾಂಕ್ ಯು ಪ್ರಮೋದ್. ಎಸ್, ಇದಿಷ್ಟು ಪ್ರಮೋದ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.